ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಕಡಿಮೆ ಎಣ್ಣೆಯಲ್ಲಿ ತುಂಬ ಆರೋಗ್ಯಕರವಾದ ಈ ಮಶ್ರೂಮ್ ಮಂಚೂರಿ ತುಂಬ ಸುಲಭವಾಗಿ ಮಾಡ್ಬೋದು. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಎಲ್ಲರೂ ನೀವು ಹೋಟ್ಲಲ್ಲಿ ತಿಂತೀರಾ, 300 350 ಕೊಟ್ಟು, ಬಟ್ ಹೈಜೀನಿಕ್ ಆಗಿರಲ್ಲ. ಯಾವುದ್ಯಾವುದೋ ಎಣ್ಣೆಯಲ್ಲಿ ಮಾಡ್ತಾರೆ. ತಿಂದು ಆರೋಗ್ಯವನ್ನು ಹಾಳು ಮಾಡ್ಕೊಳ್ಳೋ ಬದಲಿ ಮನೆಯಲ್ಲೇ ಕೇವಲ 2 ಸ್ಪೂನ್ ಎಣ್ಣೆಯಿಂದ ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಮಶ್ರೂಮ್ನ ಚೆನ್ನಾಗಿ ತೊಳೆದ್ಬಿಟ್ಟು ಈಗ ನಾನು ಈ ರೀತಿಯಾಗಿ ಹೆಚ್ಕೊಳ್ತಾ ಇದ್ದೀನಿ. ಅಂದರೆ ಇಲ್ಲಿ ನೋಡಿ, ಮಶ್ರೂಮ್ ದೊಡ್ಡದಿದ್ದರೆ ಈ ರೀತಿ 4 ಪೀಸಸ್ಸನ್ನಾಗಿ ಮಾಡ್ಕೊಳ್ಳಿ, ಅಥವಾ ಸ್ವಲ್ಪ ಸ್ಮಾಲ್ ಸೈಜಲ್ಲಿದ್ದರೆ 2 ಪೀಸ್ ಮಾಡ್ಕೊಂಡ್ರೆ ಸಾಕು. ಚೆನ್ನಾಗಿ ತೊಳೆದ್ಬಿಟ್ಟು ನಾವು ಇದನ್ನು ಕಟ್ ಮಾಡ್ಕೋಬೇಕಾಗತ್ತೆ. ಮಶ್ರೂಮ್ ವಿಟಮಿನ್ ಡಿ ಕಮ್ಮಿ ಇರೋರು ಇದನ್ನು ಪ್ರತಿನಿತ್ಯ ನೀವು ಆರೋಗ್ಯವಾಗಿ ಇರ್ಬೋದು ಇದನ್ನು ಬಳಸ್ತಾ ಬಂದರೆ. ಹಾಗಾಗಿ ಮಿಸ್ ಮಾಡದೆ ಇದನ್ನು ಅವಾಗವಾಗ ನೀವು ಯಾವುದಾದ್ರೂ ಒಂದು ರೀತಿಯಲ್ಲಿ ಈ ಮಶ್ರೂಮನ್ನು ಬಳಸ್ತಾ ಬನ್ನಿ, ತಿಂತಾ ಬನ್ನಿ ಅಂತ ಹೇಳ್ತಾ ಇದ್ದೀನಿ. ಈಗ ಇಲ್ಲಿ ಒಂದು ಕಡಾಯಿಯನ್ನು ನಾನು ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ಹೇಳಿದ್ನಲ್ವ ಕೇವಲ 2 ಸ್ಪೂನ್ ಎಣ್ಣೆ ಅಂತ. ಸೊ 2 ಸ್ಪೂನಷ್ಟು ಎಣ್ಣೆಯಲ್ಲಿ ನಾನು ಮಶ್ರೂಮ್ ಮಂಚೂರಿ ಮಾಡ್ತಾಯಿದ್ದೀನಿ. ಡೀಪ್ ಫ್ರೈ ಎಲ್ಲ ಏನು ಮಾಡೋಂಗಿಲ್ಲ ಸ್ನೇಹಿತರೆ, ನಾನು ತೋರಿಸಿದ ರೀತಿಯಲ್ಲೇ ಮಾಡಿ, ತುಂಬ ರುಚಿಯಾಗಿರುತ್ತೆ. ಒಂದು ದೊಡ್ಡ ಸೈಜಲ್ಲಿ ಈರುಳ್ಳಿನ ನಾನು ಕಟ್ ಮಾಡಿಕೊಂಡು ಇದನ್ನು ಈ ರೀತಿ ಉದ್ದ ಕಟ್ ಮಾಡಿಕೊಂಡು ಚೆನ್ನಾಗಿ ಹೈ ಫ್ಲೇಮಲ್ಲೇ 1-2 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ನಂತರ ಕಟ್ ಮಾಡಿರುವಂತಹ ಈ ಮಶ್ರೂಮನ್ನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹೈ ಫ್ಲೇಮಲ್ಲೇ ಮಾಡ್ಕೋಬೇಕು, ಕ್ರಂಚಿಯಾಗಿರುತ್ತೆ. ಲೋ ಫ್ಲೇಮಲ್ಲಿ ಇಟ್ಟರೆ ಒಂಥರ ಸಾಫ್ಟ್ ಆಗಿಬಿಡುತ್ತೆ. ಹಾಗಾಗಿ ಹೈ ಫ್ಲೇಮಲ್ಲಿ ಇಟ್ಟು ಫಸ್ಟು ಈರುಳ್ಳಿನ ಬೇಯಿಸ್ಕೊಂಡು ನಂತರ 1-2 ನಿಮಿಷದ ನಂತರ ಈ ಮಶ್ರೂಮನ್ನು ಹಾಕ್ಕೊಳ್ಳಿ. ನಂತರ ಅರ್ಧ ಸ್ಪೂನಷ್ಟು ಅರಿಶಿನ ಮತ್ತು 2 ಸ್ಪೂನಷ್ಟು ಖಾರದ ಪುಡಿ. ಅಂದರೆ ಕಡಿಮೆ ಖಾರ ಇರೋದ್ರಿಂದ ಜಾಸ್ತಿ ಹಾಕಿದ್ದೀನಿ. ಖಾರ ಜಾಸ್ತಿ ಇರಿ ಕಡಿಮೆ ಹಾಕ್ಕೊಳ್ಳಿ. ಅರ್ಧ ಸ್ಪೂನ್ ಧನಿಯಾ, ಅರ್ಧ ಸ್ಪೂನ್ ಜೀರಿಗೆ ಪುಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಹೈ ಫ್ಲೇಮಲ್ಲಿ 2 ನಿಮಿಷ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕಾಗತ್ತೆ. ಹೇಳಿದ್ನಲ್ವ, ಕಡಿಮೆ ಸಾಮಗ್ರಿಯಲ್ಲಿ ಮನೆಯಲ್ಲೇ ಹೈಜೀನಿಕ್ ಆಗಿ ಕಡಿಮೆ ಎಣ್ಣೆಯಲ್ಲೇ ನಾವು ಈ ರೀತಿ ಮಶ್ರೂಮ್ ಮಂಚೂರಿ ಮಾಡ್ಕೋಬೋದು ಅಂತ. 1/4 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ತಿಂದಿರೋರು ಕೇವಲ ಶುಂಠಿ ಪೇಸ್ಟನ್ನು ಕೂಡ ಹಾಕೋಬೋದು. ಸೊ ಎಲ್ಲ ಮಿಕ್ಸ್ ಮಾಡಿಕೊಂಡು ಇಲ್ಲಿ 1 ಸ್ಪೂನಷ್ಟು ಚಿಲ್ಲಿ ಸಾಸನ್ನು ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಸ್ಪೂನಷ್ಟು ಟೊಮೊಟೊ ಸಾಸ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1/2 ಸ್ಪೂನಷ್ಟು ಸೋಯಾ ಸಾಸ್. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಕೇವಲ ಒಂದು 5-6 ನಿಮಿಷದಲ್ಲಿ ಆಗುವಂಥ ಒಂದು ರೆಸಿಪಿ ಇದು. ಈ ರೀತಿ ಹಾಕ್ಕೊಂಡು 1-2 ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಚಿಲ್ಲಿ ಸಾಸ್ ಯೂಸ್ ಮಾಡಲ್ಲ ಅಂದರೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡು ಹಾಕ್ಕೊಳ್ಳಿ, ಅಥವಾ ಸೋಯಾ ಸಾಸ್ ಯೂಸ್ ಮಾಡಲ್ಲ ಅಂದರೆ ಸ್ವಲ್ಪ ನಿಂಬೆಹಣ್ಣನ್ನು ಹಿಂಡ್ಕೊಂಡ್ರೆ ಸಾಕು. ಅದೇ ರುಚಿ ಬರುತ್ತೆ, ಇನ್ನೂ ಆರೋಗ್ಯವಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ. ಈಗ ರುಚಿ ಹೆಚ್ಚು ಮಾಡಲು 1 ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಇದು ಅಜಿನೋಮೋಟೊ ಬದಲಿಗೆ ನಾನು ಸಕ್ಕರೆ ಹಾಕ್ತಾ ಇದ್ದೀನಿ. ಹೋಟ್ಲಲ್ಲೆಲ್ಲ ಅಜಿನೋಮೋಟೊ ಯೂಸ್ ಮಾಡ್ತಾರೆ. ಹಾಗಾಗಿ ಅಯ್ಯೋ ಹೋಟ್ಲು ರುಚಿ ಮನೇಲಿ ಬರಲ್ಲ ಅಂತ ಹೇಳ್ತಾರೆ. ಯಾಕಂದರೆ ಹೆಚ್ಚಾಗಿ ಹೋಟ್ಲಲ್ಲಿ ಅಜಿನೋಮೋಟೊ ಯೂಸ್ ಮಾಡ್ತಾರೆ. ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಸ್ನೇಹಿತರೆ. ಚೆನ್ನಾಗಿ ಕುಕ್ ಆದ ನಂತರ 1-2 ಹಸಿಮೆಣ್ಸಿನ್ಕಾಯಿನ ಚೆನ್ನಾಗಿ ಕಟ್ ಮಾಡಿಕೊಂಡು ಇದರಲ್ಲಿ ಹಾಕ್ಕೊಳ್ಳೋಣ. ಈಗ ನೋಡಿ, ಈ ಥರ ಈಗ ಕುಕ್ ಆಗಿದೆ ಇದು. ಈಗ ನಾನು 2 ಮೆಣಸಿನ್ಕಾಯಿನ ಈ ರೀತಿಯಾಗಿ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ಹಾಕ್ಕೊಂಡು ಇದನ್ನು ಒಂದು 30 ಸೆಕೆಂಡ್ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಖಾರ ಇಲ್ಲ, ಅದು ಜಸ್ಟ್ ಆದರೆ ನೋಡಲಿಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಈ ಥರ ಹಾಕ್ಕೋಬೇಕು. ನಂತರ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನು ಈ ರೀತಿ ಹಾಕ್ಕೊಂಡು ಲಾಸ್ಟಲ್ಲಿ ಗಾರ್ನಿಷಿಗೆ ಹಾಕ್ಕೊಳ್ಳಿ. ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ, ಇದು ರುಚಿ ಮರೆಯೋದೇ ಇಲ್ಲ. ಅವಾಗವಾಗ ಏನಾದರೂ ಸ್ಟಾರ್ಟರ್ ಏನಾದರೂ ತಿನ್ನಬೇಕು ಅಂತ ಅನಿಸಿದರೆ ಈವ್ನಿಂಗ್ ಟೈಮಲ್ಲಿ ಈ ರೀತಿಯಾಗಿ ಮಾಡಿ ತಿನ್ನಿ. ಪರ್ಫೆಕ್ಟಾಗಿ ಈ ಮಶ್ರೂಮ್ ಮಂಚೂರಿ ರೆಡಿ ಆಯಿತು. ನೋಡಿದ್ರಲ್ಲ, ಕಡಿಮೆ ಸಾಮಗ್ರಿಯಿಂದ ಕಡಿಮೆ ಎಣ್ಣೆಯಲ್ಲಿ ಆರೋಗ್ಯವಾಗಿ ನಾವು ಮನೆಯಲ್ಲೇ ಮಾಡಿಕೊಂಡು ಮಕ್ಕಳಿಂದ ಹಿಡಿದು ನಾವೆಲ್ಲ ತಿನ್ಬೋದು ಅಲ್ವಾ. ಸೊ ಹಾಗಾಗಿ ಮಿಸ್ ಮಾಡದೆ ನೀವು ಮಾಡಿ, ತುಂಬ ರುಚಿಯಾಗಿರುತ್ತೆ, ಹಾಗೆ ಆರೋಗ್ಯವಾಗಿರುತ್ತೆ ಅಂತ ಹೇಳ್ತಾ, ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.